ಹಗರಣ ದೊಡ್ಡ ರೂಪವನ್ನು ಪಡಿತಾ ಇದೆ. ಕಳೆದ ವಿಧಾನಸಭೆಯಲ್ಲೂ ಕೂಡ ನಾನು ಈ KPSCಯಲ್ಲಿ ಆಗ್ತಾ ಇರುವಂಥ ಭ್ರಷ್ಟಾಚಾರದ ಬಗ್ಗೆ ಎಳೆಯಾಗಿ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು ವಿಧಾನಸಭೆ ಒಳಗಡೆನೇ ಹೇಳಿದರು, ನೀ ಹೇಳ್ತಾ ಇರೋದೆಲ್ಲ ಸತ್ಯ ಇದೆ, ನಾನು ಕ್ರಮ ತೆಗೆದುಕೊಳ್ತೀನಿ, ಇನ್ನು ಮುಂದೆ ಈ ಥರ ಅಕ್ರಮ ನೇಮಕಾತಿಗಳು ಆಗುವಂಥದ್ದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿದರು. ಆದರೆ ಅದಾದ ಮೇಲೂ ಕೂಡ ಈಗ KPSCಯಲ್ಲಿ ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆ, ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 400 ಪೋಸ್ಟ್ಗೆ 342 ರೆಗ್ಯುಲರು, 58 ಬ್ಯಾಕ್ಲಾಗ್. ಇಷ್ಟು ಪರೀಕ್ಷೆಯಲ್ಲಿ ಈಗಾಗಲೇ ಆಡಿಯೋ ಬಿಡುಗಡೆಯಾಗಿದೆ. ಆಡಿಯೋದಲ್ಲಿ ಏಜೆಂಟ್ ಹೇಳ್ತಾನೆ, 80 ಲಕ್ಷ ರೂಪಾಯಿ ಹಣ ಕೊಡಬೇಕು, ಹಣ ಕೊಟ್ಟರೆ ನಾನು ನಿಮ್ಮನ್ನು ಪಾಸ್ ಮಾಡ್ತೀನಿ, ನಿಮಗೆ ಹುದ್ದೆ ಪಶುವೈದ್ಯಾಧಿಕಾರಿಗಳಾಗಿ ನಿಮಗೆ ಸರ್ಕಾರದ ಹುದ್ದೆ ಕೊಡಿಸ್ತೀನಿ ಅಂಥೇಳಿ ಎಕ್ಸಾಮ್ಗೋಸ್ಕರ ಅಷ್ಟೇ. ಇದು 80 ಲಕ್ಷ ರೂಪಾಯಿ ಓನ್ಲಿ ಎಕ್ಸಾಮ್ಗೆ. ಇನ್ನು ಬೇರೆದೆಲ್ಲ ಸೇರಿಸಿದ್ರೆ ಸುಮಾರು 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ಆಗುತ್ತೆ. ಬೇರೆ ಆಮೇಲೆ ಎಕ್ಸಾಮ್ ಬೇರೆ ಮಾರ್ಕ್ಸ್ ಕೊಡೋದು ಇದೆಲ್ಲ ಅಡಿಷನ್ ಇರ್ತದಲ್ಲ, ಅದೆಲ್ಲ ಸೇರಿದ್ರೆ ಒಂದೊಂದು ಪೋಸ್ಟ್ಗೆ 1.5 ಕೋಟಿಯಿಂದ 2 ಕೋಟಿ ರೂಪಾಯಿ ವಸೂಲಿ ಮಾಡುವಂಥ ದೊಡ್ಡ ದಂಧೆ ಇವತ್ತು ಬಯಲಿಗೆ ಬಂದಿದೆ. ಆಡಿಯೋನು ಈಗಾಗಲೇ ಮಾಧ್ಯಮದಲ್ಲೂ ರಿಲೀಸ್ ಆಗಿದೆ, ನನ್ನ ಹತ್ರನೂ ಆಡಿಯೋ ಇದೆ. ಈಗ ಆಡಿಯೋದಲ್ಲಿ ಸುಮಾರು 1 ಗಂಟೆಗಳ ಕಾಲ ಮಾತಾಡಿರೋ ಅಂಥದ್ದು ಆಡಿಯೋದಲ್ಲಿ ಅವನು ಹೇಳಿದ್ದಾನೆ, ನೀವು ನಂಬಿ ನನ್ನ ಒಬ್ಬ IAS ಅಧಿಕಾರಿ ಇದನ್ನೆಲ್ಲವನ್ನ ಮಾಡಿಕೊಡ್ತಾನೆ ಅಂತ ಹೇಳಿದ್ದಾರೆ. IAS ಹೆಸರು ಹೇಳಿದ್ದಾರೆ, IAS ಅಧಿಕಾರಿ ಮಾಡಿದ್ದಾರೆ. ಆ IAS ಅಧಿಕಾರಿ ಯಾರು, ಇದು ಸ್ಪಷ್ಟ ಆಗಬೇಕಲ್ಲ. ಆ IAS ಅಧಿಕಾರಿ ಯಾರು, ಇವನಿಗೂ ಅವನಿಗೆ ಏನು ಸಂಬಂಧ ಇದೆ, ಅದಕ್ಕೆ ಪ್ರೂಫ್ ಹೇಳಿದ್ದಾನೆ. ನೋಡಿ, ನನ್ನ ಮನೆಯಲ್ಲೇ 2 ಮಕ್ಕಳಿದ್ದಾರೆ, ಅವರಿಬ್ಬರಿಗೂ ನಾನು ವಿಧಾನಸೌಧದಲ್ಲಿ ಕೆಲಸ ಕೊಡಿಸಿದ್ದೀನಿ, ಫಸ್ಟ್ ಡಿವಿಷನ್ ಕೆಲಸ. ಆಡಿಯೋದಲ್ಲೇ ಹೇಳ್ತೀನಿ ಅವ್ರಿಗೆ ಹೆಂಗೆ ಕೆಲಸ ಸಿಕ್ತು ಅವರಿಬ್ಬರಿಗೆ. ಮತ್ತು ಆ IAS ಅಧಿಕಾರಿ ಯಾರು, ಸರ್ಕಾರದಲ್ಲಿರೋವಂಥ ಮಂತ್ರಿಗಳಿಗೆ ಇದರಿಂದ ಎಷ್ಟು ಹಣ ಹೋಗುತ್ತೆ, ಇವೆಲ್ಲ ತನಿಖೆ ಆಗಬೇಕು. ಇದುವರೆಗೂ ಪೊಲೀಸರು ಏನು ಕ್ರಮ ತೆಗೆದುಕೊಂಡಿಲ್ಲ. ಯಾರು ಮಾತಾಡಿದ್ದಾನೆ, ಮೊಬೈಲ್ ನಂಬರ್ ಇದೆ 2 ಕಡೆ, ಮಾತಾಡಿರೋ ಮೊಬೈಲ್ ನಂಬರು ಇದೆ, ರಿಸೀವ್ ಮಾಡಿ ಮಾತಾಡಿರೋ ಮೊಬೈಲ್ ನಂಬರು ಇದೆ. ಪೊಲೀಸರು ಇದುವರೆಗೂ ಏನು ಕ್ರಮ ತೆಗೆದುಕೊಂಡಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಅಂದರೆ ಇದರಿಂದ ದೊಡ್ಡ ಜಾಲ ಇದೆ, ಸರ್ಕಾರನೇ ಭಾಗಿಯಾಗಿದೆ ಅಂತ ಅನುಮಾನಗಳು ಹುಟ್ಟಾಗ್ತವೆ. ಇದರಿಂದ ಈಗಾಗಲೇ 2,000 ರೂಪಾಯಿ ಕೊಡ್ತೀರಿ ಅಂತ ಗೃಹಲಕ್ಷ್ಮಿ ಕೊಟ್ಟೇ ಇಲ್ಲ, 5,000 ಕೋಟಿ ಹಂಗೆ ಪೆಂಡಿಂಗ್ ಇಟ್ಟಿದ್ದೀರಾ. ಪೆನ್ಷನ್ನು ಕೊಡೋಕ್ಕಾಗದೆ 3 ತಿಂಗಳಿಂದ ಪೆನ್ಷನ್ ಸಿಕ್ಕಿಲ್ಲ ಯಾರಿಗೂ ಬಡವರಿಗೆ. ಅಂದರೆ ಇದನ್ನೇ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಇನ್ನು ಬರೋಕ್ಕೆ ಎಲ್ಲಿಂದ ದುಡ್ಡಿದೆ ನಿಮ್ಮ ಹತ್ರ ಕೊಡೋಕ್ಕೆ? ಅಂದರೆ ಸರ್ಕಾರ ಪಾಪರ್ ಆಗಿದೆ, ಅದಕ್ಕೋಸ್ಕರ ಬರ ಘೋಷಣೆ ಮಾಡೋದ್ರಲ್ಲಿ ಹಿಂದೆ ಮುಂದೆ ತುಳಿತಾ ಇದ್ದಾರೆ ಅಷ್ಟೇ. ಇವ್ರ ಹತ್ರ ಹಣ ಇದ್ದಿದ್ರೆ ಇಷ್ಟೊತ್ತು ಸರ್ಕಾರ ಘೋಷಣೆ ಮಾಡಬೇಕಾಯ್ತು. ಯಾವ ಮುಖ ಇಟ್ಕೊಂಡು ಕೇಂದ್ರಕ್ಕೆ ಹೋಗಿ ಇಲ್ಲಿ ನಿಯೋಗ ಕಳಿಸಿ ಅಂತ ಹೇಳ್ತಿರಲ್ಲ. ನೀವೇ ರಾಜ್ಯದವರು ಒಂದು ನಿಯೋಗ ಎಲ್ಲನ ಹೋಗಿದ್ದೀರಿ? ಯಾವ ಜಿಲ್ಲೆಗೆ ಹೋಗಿದ್ದೀರಪ್ಪ? ಮುಖ್ಯಮಂತ್ರಿ ಒಂದು ಜಿಲ್ಲೆ ಬಿಟ್ಟರೆ ಇನ್ಯಾವ ಜಿಲ್ಲೆಗೆ ಮುಖ್ಯಮಂತ್ರಿ ಭೇಟಿ ಮಾಡಿದ್ದಾರೆ? ಒಂದು 3 ದಿನ 4 ದಿನ ಮುಖ್ಯಮಂತ್ರಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಭೇಟಿ ಮಾಡಬೇಕಾಯ್ತಲ್ಲ. ನೀವೇ ಭೇಟಿ ಮಾಡೋಕ್ಕಾಗಲ್ಲ, ಕೇಂದ್ರದವ್ರು ಬಂದು ಭೇಟಿ ಮಾಡಬೇಕಂತ. ಹಾಸ್ಯಾಸ್ಪದ ಇದು. ಅದು ಅವ್ರು ಹೋಗಿರೋದು ಈ ಬರದ ಸಂಬಂಧಪಟ್ಟಂತೆ, ಕಾವೇರಿ ಸಂಬಂಧಪಟ್ಟಂತೆ ಅಲ್ಲ. ಅವ್ರ ಪಾರ್ಟಿ ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಹೋಗಿದ್ದಾರೆ ಅಲ್ಲಿ. ಅದರಲ್ಲಿ ಇದು ಒಂದು ಸೇರಿಸ್ಕೊಂಬಿಡೋಣ, ಬರೀ ಕಾಂಗ್ರೆಸ್ ಪಾರ್ಟಿ
ರೀಶಫಲ್ಗೋಸ್ಕರ ಬಂದಿದೆ ಅಂದರೆ ಕ್ಯಾಬಿನೆಟ್ ರಚನೆಗೋಸ್ಕರ ಬಂದಿದ್ದೀನಿ ಅನ್ನೋ ಮೆಸೇಜು ಹೋದರೆ ಜನ ನಮ್ಮನ್ನು ಬೈತಾರೆ, ಅದಕ್ಕೆ ಇದನ್ನು ಸೇರಿಸ್ಕೊಳ್ಳೋಣ ಅಂತ ಸೇರಿಸ್ಕೊಂಡಿದ್ದಾರಲ್ಲ. ಈ ಉದ್ದೇಶ ಇಟ್ಕೊಂಡು ಅವರು ಗ್ಯಾರಂಟಿ ಹೋಗಿಲ್ಲ ಮುಖ್ಯಮಂತ್ರಿ. ಹಂಗಿದ್ದಿದ್ರೆ ಇದಕ್ಕೋಸ್ಕರ ಸಮಯ ಕೊಟ್ಟು ಹೋಗ್ಬೇಕಾಯಿತು. ಅದು ಬಿಟ್ಟು ಅವರು ಮಂತ್ರಿಮಂಡಲ ರಚನೆ ಮಾಡೋಕ್ಕೆ ಹೋಗಿದ್ದಾರೆ. ಅದರಲ್ಲಿ ಇದನ್ನು ಒಂದು ಸಭೆ ಮಾಡಿಬಿಟ್ಟು ಟ್ಯಾಪೆ ಹಾಕೋಣ ಅಂತ ಹೋಗಿದ್ದಾರೆ. ಇದು ಕಾಟಾಚಾರದ ಮೀಟಿಂಗ್, ಇದು ಕಾಟಾಚಾರಕ್ಕೆ ಕರೆದಿರುವಂಥ ಮೀಟಿಂಗ್ ಅಷ್ಟೇ. ಸರ್, ಈಗ 3 ಕಂದಾಯ ವಿಭಾಗದ ಸಭೆಗಳು ಮಾಡಿದ್ರು ಮುಖ್ಯಮಂತ್ರಿ ಮೈಸೂರು, ಅದೇ ಬರ ಸಂಬಂಧಪಟ್ಟಂತೆ ಮೀಟಿಂಗ್ ಮಾಡಿದ್ರು. ಗುಲ್ಬರ್ಗ, ಬೆಳಗಾವಿ, ಬೆಂಗಳೂರು ಅವರು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದಾಗ ಮಾಡಿದ್ದಾರೆ ಅಷ್ಟೇ. ಬರಕ್ಕೆ ಅಂತ ನಾವಿವಾಗ ಬರ ಅಂತಾನೆ ಹೋಗ್ತಾ ಇದ್ದೀರಿ. ಬೇರೆ ಪ್ರೋಗ್ರಾಮೇ ಇಲ್ಲ ನಮ್ಮದಲ್ಲಿ. ಯಾವ ಮದುವೆನೂ ಇಲ್ಲ, ಯಾವ BJP ಸಮಾವೇಶ ಏನೂ ಇಲ್ಲ. ಬರ ಅಂತಾನೆ ಹೋಗ್ತಾ ಇದ್ದೀರಿ, ಎಲ್ಲ ಜಿಲ್ಲೆಗೂ ಹೋಗ್ತಾ ಇದ್ದೀರಿ. ಹಂಗೆ ಮುಖ್ಯಮಂತ್ರಿ ಹೋಗಿಲ್ಲ, ಹಂಗೆ ಕಾಟಾಚಾರಕ್ಕೆ ಹೋಗಿದ್ದಾರೆ ಅಷ್ಟೇ. ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆಯಿತು, 3 ಜಿಲ್ಲೆಗೆ 3 ಡಿವಿಷನ್ಗೆ ಹೋಗಿದ್ದಾರೆ ಅಂತ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ? ಆ ಮುಖ್ಯಮಂತ್ರಿ ಹೋದ್ಮೇಲೆ ಇಷ್ಟು ಹಣ ಬಿಡುಗಡೆ ಅಂತ ಆಗಬೇಕಲ್ಲ. ವರದಿ ತಗೊಂಡ್ಮೇಲೆ, ಜಿಲ್ಲಾಧಿಕಾರಿಗಳು ವರದಿ ಆದಮೇಲೆ ಇಷ್ಟು ಲಾಸ್ ಆಗಿದೆ, ಇಷ್ಟು ಬೆಳೆ ಹಾನಿಯಾಗಿದೆ, ಇಷ್ಟು ಕುಡಿಯೋ ನೀರಿಗೆ ಬೇಕು, ಇಷ್ಟು ಮೇವಿಗೆ ಬೇಕು ಅಂತ ವರದಿ ಕೊಟ್ಟಿರ್ತಾರೆ DC. ಅವಾಗ ಇಮಿಡಿಯೇಟ್ ಘೋಷಣೆ ಮಾಡಬೇಕಲ್ಲ. 1 ಕೋಟಿ ಕೊಟ್ಟಿರೋದು ಇನ್ನೂ ಫೈನಾನ್ಸರ್ ಬಿಡುಗಡೆ ಮಾಡಿಲ್ಲ. ಹಣ ಕೊಟ್ಟ ಅವಾಗೆ 15 ದಿನ ಆಯಿತು, ಅದನ್ನು ಬಿಡುಗಡೆ ಮಾಡಿಲ್ಲ. 124 ಕ್ಷೇತ್ರಕ್ಕೂ ಪ್ರತಿ 1 ಕೋಟಿ ಕೊಟ್ಟಿದ್ದೀವಿ ಕುಡಿಯೋ ನೀರಿನ ವ್ಯವಸ್ಥೆಗೆ. ಹಣ ಬಿಡುಗಡೆ ಆಗಿಲ್ಲ, ಸ್ಟೇಟ್ಮೆಂಟ್ ಅಷ್ಟೇ. ಈಗ ನೀವು ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳು ಸಭೆ ಮಾಡ್ತೀರಿ, ಅವ್ರು 1 ಕೋಟಿ ಕೇಳಿದಾರಾ? ಕೇಳಬೇಕಲ್ಲ, ಹೇಳ್ಬೇಕು ನೀವು. ಅವ್ರು 1 ಕೋಟಿ ಕೇಳಿದ್ರ, 50 ಲಕ್ಷ ಕೇಳಿದ್ರ, ಇಲ್ಲ 100 ಕೋಟಿ ಕೇಳಿದಾರಲ್ಲ, ಹೇಳಿ. ಅವ್ರು 100 ಕೋಟಿ ಕೇಳಿದರೆ ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಯಾವ CM ಅಂತಾರೆ ನಿಮ್ಮನ್ನ? ಪರಿಹಾರಕ್ಕೆ ಜಿಲ್ಲಾಧಿಕಾರಿಗಳು ಇಷ್ಟು ಹಣ ಕೇಳಿದ್ದಾರೆ, ನಾನು ಇಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ, ಅದನ್ನ ಹೇಳಿ, ಪಬ್ಲಿಕ್ ಗೊತ್ತಾಗ್ತೈತೆ. ನೀವು 1 ಕೋಟಿ ಬಿಡುಗಡೆ ಮಾಡಿದ್ರೆ ಎಲ್ಲಿ 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಲ್ಲಿ 10 ಹಳ್ಳಿ ಬರ್ತದೆ. 10 ಹಳ್ಳಿ, ನಾವು 200-300 ಹಳ್ಳಿ ಇರ್ತೈತೆ ಒಂದೊಂದು ತಾಲೂಕಲ್ಲಿ. ಒಂದೊಂದು ಹಳ್ಳಿಗೆ ಒಂದೊಂದು ಬೋರ್ವೆಲ್ ಅಂದ್ರೂ ಕೂಡ ಎಷ್ಟು ದುಡ್ಡು ಬೇಕು ನಿಮಗೆ? ಕೆಟ್ಟೋಗಿರೋ ಬೋರ್ವೆಲ್ ರಿಪೇರಿ ಮಾಡೋಕ್ಕೂ ಆಗಲ್ಲ 1 ಕೋಟಿಯಲ್ಲಿ. ಆ ತಾಲೂಕಲ್ಲಿ ಕೆಟ್ಟೋಗಿರೋ ಬೋರ್ವೆಲ್ನ ರಿಪೇರಿ ಮಾಡೋಕ್ಕೂ ಆಗಲ್ಲ ಹಣ ಇದು. ಇನ್ನು ಹೊಸ ಬೋರ್ವೆಲ್ಗಳು ಕೊರೆಯೋ ಪ್ರಶ್ನೆನೇ ಇಲ್ಲ. ಇದು ಮಾತತ್ರ ಕೇಂದ್ರ ಸರ್ಕಾರ ಅಂತ. ಕೇಂದ್ರ ಸರ್ಕಾರ ಇಲ್ಲಿ ಪರಿಶೀಲನೆಗೆ ಬರೋಕ್ಕೆ ಮುಂಚೆ ನೀವು ಬರ ಅಂತ ಘೋಷಣೆ ಮಾಡಿ ರಿಪೋರ್ಟ್ ತಯಾರು ಮಾಡಬೇಕು. ಹಿಂದೆ ನಾವು ನಾನು ಮಿನಿಸ್ಟರ್ ಇದ್ದಾಗ ರಿಪೋರ್ಟ್ ತಯಾರು ಮಾಡ್ತಾ ಇದ್ರಿ. ರಿಪೋರ್ಟ್ ಮಾಡಿ, ಬುಕ್ಲೆಟ್ ಮಾಡಿ, ಅದನ್ನು ಕೇಂದ್ರಕ್ಕೆ ಹೋಗಿ ಕೇಂದ್ರದ ಹೋಮ್ ಡಿಪಾರ್ಟ್ಮೆಂಟ್ಗೆ ಸಬ್ಮಿಟ್ ಮಾಡಬೇಕಾಯ್ತು. ಅದನ್ನು ಪರಿಶೀಲನೆ ಮಾಡಿದ್ಮೇಲೆ ಅವ್ರು ಬರ್ತಾರೆ ಇಲ್ಲಿಗೆ. ಅದು ಪದ್ಧತಿ. ಓಕೆ. ಹೀಗೆ BJPಯವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಹಾಕಿ ಚುನಾವಣೆ ಹತ್ರ ಬರ್ತಾ ಇದೆ. MLA ಚುನಾವಣೆ ಬರೋಕ್ಕೆ ಮುಂಚೆ BJPಯವ್ರನ್ನೆಲ್ಲ ಜೈಲಿಗೆ ಹಾಕಬೇಕು ಅನ್ನೋ ಹುನ್ನಾರ ಅಷ್ಟೇ ಇದು. ಚುನಾವಣೆಯನ್ನು ಎದುರಿಸೋಕ್ಕೆ ಧೈರ್ಯ ಇಲ್ಲದೆ BJP ಮುಖಂಡರುಗಳನ್ನು ಜೈಲಿಗೆ ಹಾಕೋ ಅನ್ನೋ ಹುನ್ನಾರ. ಈಗ ದಿನನಿತ್ಯ ಅವನ್ಯಾರೋ ಪ್ರಕಾಶ್ ಅಂತ, ಆಮೇಲೆ ಯಾರೋ ಭಗವಾನ್, ದಿನನಿತ್ಯ ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ರಾಜಧಾರಿ TV, ಅಡೆತಡೆ ಇಲ್ಲದ ಪ್ರಜಾದಾರಿ.